ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4th ಸೆಮಿಸ್ಟರ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಟಾಪಿಕ್, ಸೊ ಅದರ ಮೇಲೆ ಶಾರ್ಟ್ ಕಟ್ ಯಾವ ಕೀ ಉತ್ತರಗಳನ್ನ ಬರೀಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಬಿಸಿನೆಸ್ ಅಂಡ್ ಗವರ್ಮೆಂಟ್ ಸೊಸೈಟಿ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಟಾಪಿಕ್ ಯಾವ್ದಂದ್ರೆ ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ, LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಸೊ ಇದರ ಮೇಲೆ ಬರುವಂತಹ ಪ್ರಮುಖ ಪ್ರಶ್ನೆ ಮತ್ತು ಅದರ ಕೀ ಉತ್ತರಗಳನ್ನ ನೋಡೋಣ. ಭಾರತದ ಅರ್ಥವ್ಯವಸ್ಥೆ ಮೇಲೆ LPG ಯ ಪರಿಣಾಮವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಇಂಪ್ಯಾಕ್ಟ್ ಆಫ್ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆನ್ ಇಂಡಿಯನ್ ಎಕಾನಮಿ. LPG ಅನುಕೂಲತೆ ಅನಾನುಕೂಲತೆಯನ್ನು ವಿವರಿಸಿರಿ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ LPG. LPG ಪರ ಮತ್ತು ವಿರೋಧವಾದ ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಪ್ರೋಸ್ ಅಂಡ್ ಕಾನ್ಸ್ ಆಫ್ LPG. ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣದ ಅನುಕೂಲತೆ ಅನಾನುಕೂಲತೆ ವಿವರಿಸಿರಿ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ LPG. ಉತ್ತರಗಳನ್ನ ನೋಡ್ತಾ ಹೋಗೋಣ. ಸೊ LPG ಮೇಲೆ ಯಾವುದೇ ಪ್ರಶ್ನೆ ಬಂದಾಗ ನೀವು ಬರೀಬೇಕಾದ ಉತ್ತರ ಅಂದ್ರೆ ಈ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣದ ಮೇಲೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮೇಲೆ ಯಾವುದೇ ಪ್ರಶ್ನೆ ಬಂದಾಗ ನೀವು ಬರೀಬೇಕಾದಂತಹ ಉತ್ತರ ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಬೆಳವಣಿಗೆ, ಎಕನಾಮಿಕ್ ಗ್ರೋತ್, ತಲಾದಾಯ ಮತ್ತು ರಾಷ್ಟ್ರೀಯ ಆದಾಯ, ಪರ್ ಕ್ಯಾಪಿಟಾ ಇನ್ಕಮ್ ಅಂಡ್ ನ್ಯಾಷನಲ್ ಇನ್ಕಮ್, ಸಂಪನ್ಮೂಲ ಹಂಚಿಕೆ, ರಿಸೋರ್ಸ್ ಅಲೋಕೇಶನ್, ವಿದೇಶಿ ನೇರ ಹೂಡಿಕೆ ಹೆಚ್ಚಳ, ಇನ್ಕ್ರೀಸ್ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಸೇವಾ ವಲಯದ ಅಭಿವೃದ್ಧಿ, ಸರ್ವಿಸ್ ಸೆಕ್ಟರ್ ಡೆವಲಪ್ಮೆಂಟ್, ರಫ್ತು ಪ್ರಮಾಣದ ಏರಿಕೆ, ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ವಾಲ್ಯೂಮ್, ಉದ್ಯೋಗಾವಕಾಶ ಸೃಷ್ಟಿ, ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ, ತಂತ್ರಜ್ಞಾನದ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, ಗ್ರಾಹಕರಿಗೆ ಆಯ್ಕೆಗಳು, ಚಾಯ್ಸಸ್ ಫಾರ್ ಕನ್ಸ್ಯೂಮರ್ಸ್, ಸ್ಪರ್ಧಾತ್ಮಕ ವಾತಾವರಣದ ನಿರ್ಮಾಣ, ಕ್ರಿಯೇಷನ್ ಆಫ್ ಕಾಂಪಿಟೇಟಿವ್ ಎನ್ವೈರನ್ಮೆಂಟ್, ಮೂಲ ಸೌಕರ್ಯದ ಅಭಿವೃದ್ಧಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಇನ್ನು ಅನಾನುಕೂಲತೆಗಳನ್ನ ಸಪರೇಟ್ ಆಗಿ ಬರೀಬೇಕಾಗುತ್ತೆ. ಉಳಿದಿದ್ವೆಲ್ಲ ಅನುಕೂಲತೆಗಳು ಅನ್ಕೊಳ್ಳಿ ಅಥವಾ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣಕ್ಕೆ ಸಂಬಂಧಪಟ್ಟಂತ ಲಕ್ಷಣ ಅಂತ ಅನ್ಕೊಳ್ಳಿ. ಸೊ ಈ ಏನದಲ್ಲ ಇವು ಅನಾನುಕೂಲ ಕೇಳಿದಾಗಷ್ಟೇ ಇವನು ಬರೀಬೇಕು. ಕೃಷಿ ವಲಯದ ನಿರ್ಲಕ್ಷ್ಯ, ನೆಗ್ಲೆಕ್ಟ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್, ಸಣ್ಣ ಮತ್ತು ಸ್ಥಳೀಯ ಕೈಗಾರಿಕೆಗಳಿಗೆ ನಷ್ಟ, ಲಾಸ್ ಟು ಸ್ಮಾಲ್ ಅಂಡ್ ಲೋಕಲ್ ಇಂಡಸ್ಟ್ರೀಸ್, ಉದ್ಯೋಗದ ಭದ್ರತೆಯ ಕೊರತೆ, ಲ್ಯಾಕ್ ಆಫ್ ಜಾಬ್ ಸೆಕ್ಯೂರಿಟಿ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ, ಇನ್ಫ್ಲುಯೆನ್ಸ್ ಆಫ್ ವೆಸ್ಟರ್ನ್ ಕಲ್ಚರ್, ಬೆಲೆ ಏರಿಕೆ, ಪ್ರೈಸ್ ರೈಸ್ ಮತ್ತು ಹಣದುಬ್ಬರ, ಇನ್ಫ್ಲೇಷನ್. ಸೊ ಇವಿಷ್ಟು ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರೆ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.